ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಬಂಡಲ್ ಆಫ್ ಎಂಟರ್ಟೈನ್ಮೆಂಟ್ ಅಂತಲೇ ಅನ್ಬೋದು. ಯಾಕಂತಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ನಿಗೆ ಏನೊಂದು 4 ಸಾಂಗ್ ಪ್ಲೇ ಮಾಡ್ತಾರೆ ಬಿಗ್ ಬಾಸ್ ಅವರು. ಎಲ್ಲರೂ ಕುಣಿದು ಕುಪ್ಪಳಿಸ್ತಾರೆ. ಸೊ ಇವತ್ತು ಬಿಗ್ ಬಾಸ್ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಡೇನೇ ಆಗಿತ್ತು. ಅದೇ ರೀತಿ ನಿನ್ನೆದು ನೋಡಬೇಕಾದ್ರೆ ಧ್ರುವಂತು ಮತ್ತು ಅಶ್ವಿನಿ ಮೇಡಮ್ ಅವರು ಗಿಲ್ಲಿನ ಸಾಕಷ್ಟು ಗೋಳು ಹಿಕ್ಕೋತಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಇನ್ನೂ 2 ವಾರದಲ್ಲಿ ಫೈನಲ್ಗೆ ಹೋಗೋ ಎಲ್ಲ ಕಾರ್ಯಕ್ರಮ ಇದ್ದದಕ್ಕೋಸ್ಕರ ಧ್ರುವ್ ಮತ್ತು ಅಶ್ವಿನಿ ಅವರು ಏನಾದರೂ ಪ್ಲ್ಯಾನ್ ಏನಾದರೂ ಮಾಡಿರ್ಬೋದಾ? ಅಂದರೆ ಗಿಲ್ಲಿನ ಹಿಂದಿಕ್ಕಿದ್ರೆ ಮಾತ್ರ ನಾವು ಫೈನಲಿಸ್ಟ್ ಆಗ್ಬೋದು ಅನ್ನೋ ಸ್ಟ್ರಾಟಜಿ ಏನಾದರೂ ಅಶ್ವಿನಿ ಮೇಡಮ್ ಮತ್ತು ಧ್ರುವ್ ಅವ್ರದ್ದು ಬಹುಶಃ ಇರ್ಬೋದು. ಆದರೆ ಟಾಪ್ 5 ಬರೋದಕ್ಕೆ ಆಗದೇ ಇರುವಂಥ ಧ್ರುವ್ ಅವರು ಅಶ್ವಿನಿ ಮೇಡಮ್ ಜೊತೆ ಸೇರ್ಕೋಬೇಕಾದ್ರೆ ಅಶ್ವಿನಿ ಮೇಡಮ್ ಅವರು ಧ್ರುವ್ನ ಯಾಕೆ ಹತ್ತಿರ ಸೇರಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಅಶ್ವಿನಿ ಅವರು ಟಾಪ್ 5 ಖಂಡಿತ ಇರ್ತಾರೆ ಮತ್ತು ರನ್ನರ್ ಅಪ್ 2 ಆರ್ ರನ್ನರ್ ಅಪ್ 1 ಆಗುವಂಥ ಕಂಟೆಸ್ಟೆಂಟ್ ಇದ್ದರೂ ಸಹ ಧ್ರುವ್ ಜೊತೆ ಯಾಕೆ ಅವ್ರು ಸೇರ್ಕೋತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಅದು ನೆಗೆಟಿವ್ ಶೇಡ್ ಕೂಡ ಬಹುಶಃ ಅಶ್ವಿನಿ ಅವರಿಗೆ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಸ್ಟ್ರಾಟಜಿ ಮುಖಾಂತರ ಮತ್ತು ತಮ್ಮ ಆಟದ ಮುಖಾಂತರ ಗಿಲ್ಲಿನ ಸ್ವಲ್ಪ ಸೈಡ್ ಲೈನಿಗೆ ಕಳಿಸುವಂಥ ಪ್ಲ್ಯಾನ್ ಮಾಡ್ಬೋದಿತ್ತು ಅಶ್ವಿನಿ ಮೇಡಮ್ ಅವರು. ಬಟ್ ಆ ಥರ ಮಾಡ್ತಾ ಇಲ್ಲ ಅವರು. ಫುಲ್ಲಿ ಟ್ರಿಗರ್ ಆಗ್ತಾ ಇದ್ದಾರೆ ಅಶ್ವಿನಿ ಅವರು. ಸ್ವಲ್ಪ ದಿವಸದ ಹಿಂದೆ ಹೋದರೆ ಏನು ರಘು ಅವ್ರ ಜೊತೆ ಅವ್ರದ್ದು ವಾದ ವಿವಾದ ಆಗುತ್ತಲ್ಲ, ವಾಗ್ವಾದ ಆದಾಗ ಅಲ್ಲಿಂದ ತಾವು ರಿಯಲೈಸ್ ಆಗ್ತಾರೆ, ಹೌದು ನನಗೆ ಸಾಕಷ್ಟು ಈಗೋ ಇದೆ, ಅದನ್ನು ನಾನು ಕಡಿಮೆ ಮಾಡ್ಕೊಳ್ಳೇಬೇಕು ಅಂತದ್ದು ತಮ್ಮನ್ನು ತಾವು ತಿದ್ದುಕೊಂಡಿರೋ ಅಶ್ವಿನಿ ಅವರು ತೀರಾ ಇತ್ತೀಚೆಗೆ 1 ವಾರದಿಂದ ಯಾಕೆ ಗಿಲ್ಲಿಯವ್ರನ್ನ ಪರ್ಸ್ನಲ್ಲಾಗಿ ತೊಗೊಂಡು ಟ್ರಿಗರ್ ಮಾಡೋದು ಮತ್ತು ಟ್ರಿಗರ್ ಆಗೋದು. ಅಷ್ಟಕ್ಕೂ ಗಿಲ್ಲಿ ಹೇಳ್ತಾ ಇದ್ದಾರೆ, ನಾನು ಅವರಿಗೆ ಟಾಂಟ್ ಮಾಡ್ತಾ ಇದ್ದೀನಿ, ಅಂದರೆ ಟ್ರಿಗರ್ ಮಾಡ್ತಾ ಇದ್ದೀನಿ, ಅವರಾಗೆ ತೊಗೊಳ್ತಾ ಇದ್ದಾರೆ, ನಾನೇನು ಮಾಡಲಿ ಅಂತ. ರಘುವ್ರು ಸಾಕಷ್ಟು ಸಾರಿ ಸುಮ್ಮನೆ ಕೂಡಿಸ್ಬೇಕಾದ್ರೂ ಕೂಡ ಅಣ್ಣ ನಾನೇನನ್ನ ಮಾಡಲಿ, ಅವರೇ ಬಂದು ತೊಗೊಳ್ತಾ ಇದ್ದಾರೆ ಅಂತ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಶ್ವಿನಿ ಅವರು ಮತ್ತು ಧ್ರುವ್ ಅವರು ಏನು ಮಾತಿನ ಭರದಲ್ಲಿ ಗಿಲ್ಲಿ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಅವರು ಕೇಳಿಸ್ಕೊಳ್ಳೋ ವ್ಯವಧಾನ ಕೂಡ ಬಹುಶಃ ಅವರಿಗೆ ಕಾಣ್ತಾ ಇಲ್ಲ ಅಂತಲೇ ಅನ್ಬೋದಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವತ್ತು ಒಂದು ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕೇಜ್ ಇತ್ತು. ಮತ್ತು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಅನ್ಬೋದು ಗಿಲ್ಲಿಯವ್ರನ್ನ. ಯಾಕಂತಂದರೆ ಗಿಲ್ಲಿ ಆಲ್ರೌಂಡರ್ ಪ್ಲೇಯರ್, ಒಳ್ಳೆ ಟಾಸ್ಕ್ ಆಡ್ತಾರೆ. ಏನೋ ಬ್ಯಾಡ್ ಲಕ್ ಇಲ್ಲಿ ಅದು ಸೋತಿರ್ಬೋದು, ಒಬ್ಬರಿಗೆ ಗೆಲುವು ಒಬ್ಬರಿಗೆ ಸೋಲು ಸಹಜ. ಆದರೆ ಎಲ್ಲ ರೀತಿಯಿಂದ ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಗಿಲ್ಲಿಯವ್ರನ್ನ ಧ್ರುವ್ ತುಂಬಾ ಪರ್ಸ್ನಲಾಗಿ ತೊಗೊಳ್ಳೋದು ಸ್ವಲ್ಪ ಯಾಕೋ ಅವರಿಗೆ ಹಿನ್ನಡೆ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಗಿಲ್ಲಿಯವರು ಫುಲ್ ಪ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್ ಅಂತಲೇ ಅನ್ಬೋದು. ಯಾಕಂತಂದರೆ ಇವತ್ತು ಅವರು ಒಂದು ಹಾಡು ಬರೆದಿದ್ದಾರೆ. ಆ ರ್ಯಾಪ್ ಸಾಂಗ್ ಬರೆದಿರೋದಂತೂ ಸಖತ್ತಾಗಿತ್ತು. ಇವತ್ತಿನ ರ್ಯಾಪ್ ಸಾಂಗು ವಿತ್ ರೈಮ್ಸ್ ಎಲ್ಲ ಮಾಡಿಬಿಟ್ಟು ಎಲ್ಲರ ಹೆಸರು ತಗೊಂಡು ಅದನ್ನು ಒಂದು ಒಳ್ಳೆ ಥರ ಎಂಟರ್ಟೈನ್ಮೆಂಟ್ ಥರನೇ ಮಾಡಿದರು. ಅದರಲ್ಲಿ ಸ್ವಲ್ಪ ಧ್ರುವ್ ಖ್ಯಾತೆ ತೆಗೆದಿರೋದು ಸಹ ಇದರಲ್ಲಿ ನೋಡಬಹುದು. ಯಾಕೆ ಧ್ರುವ್ ಅವರು ಇಷ್ಟಿಷ್ಟಕ್ಕೆ ಖ್ಯಾತೆ ತೆಗಿತಾ ಇದ್ದಾರೋ ಗೊತ್ತಿಲ್ಲ. ತುಂಬಾ ಪರ್ಸ್ನಲಾಗಿ ಹೋಗ್ತಾ ಇದೆ ಧ್ರುವ್ ಮತ್ತು ಗಿಲ್ಲಿ ಅವ್ರದ್ದು, ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವತ್ತೊಂದು ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಇತ್ತು. ಗಿಲ್ಲಿಯವ್ರದ್ದು ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಸಾಲಿಡ್ ಆಗಿತ್ತು. ಅವ್ರು ಬರೆದಿರೋ ಸಾಂಗ್ ಆಗ್ಬೋದು, ಆಮೇಲೆ ಅವ್ರು ಹಾಕಿರೋ ಸ್ಟೆಪ್ ಆಗ್ಬೋದು, ಆಮೇಲೆ ಕೊಟ್ಟಿರೋ ಕೋಆರ್ಡಿನೇಷನ್ ಆಗ್ಬೋದು. ಒಟ್ಟಾರೆಯಾಗಿ ಗಿಲ್ಲಿಯವ್ರನ್ನ ಯಾವುದೇ ರೀತಿಯಿಂದ ತೆಗೆದುಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕ್ಯಾಪ್ಟನ್ಸಿ ನೇತೃತ್ವದಲ್ಲಿ ಸ್ಪಂದನ ಮತ್ತು ಕಾವ್ಯ ನಡುವೆ ಏನು ನೀರಿನ ಒಂದು ಗೇಜ್ ಇರುತ್ತೆ, ಅಲ್ಲಿಂದ ಯಾಕೋ ಗಿಲ್ಲಿ ಅವರು ತುಂಬಾ ಮಾಡ್ತಾ ಇದ್ದಾರೆ ಏನೋ ಒಂಥರ ಅಂತ ಅನಿಸಿರಬಹುದು. ಆದರೆ ಅಲ್ಲಿಗೆ ರಕ್ಷಿತಾ ಅವರು ಸ್ವಲ್ಪ ಯಾಕೋ ಅತಿ ಆಯಿತು ಅಂತನೋ ಒಂದು ಸಿಗ್ನಲ್ ಕೊಟ್ಟಾಗ ಅಲ್ಲಿಂದ ಗಿಲ್ಲಿ ತಿರ್ಗಾ ಮತ್ತೆ ಚೇಂಜಸ್ ಆದರು ಅಂತಲೂ ಅನ್ಬೋದು. ಗೊತ್ತಿಲ್ಲ, ಮೇ ಬಿ ಗಿಲ್ಲಿ ಫೈನಲಿಸ್ಟಿಗೆ ಹೋಗೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಇಲ್ಲೇ. ಥ್ಯಾಂಕ್ ಯು ಎವ್ರಿ ಒನ್.